ಸ್ನೇಹಿತರೆ ನಮಸ್ಕಾರ. SRBU ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಹಣ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಈಗಾಗಲೇ ಏನಾಗ್ತಾಯಿತ್ತು, ನೀವು ರೇಷನ್ ಕಾರ್ಡ್ ವೆಬ್ಸೈಟಲ್ಲಿ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿ ನಿಮಗೆ ಮಾಹಿತಿ ಸಿಗ್ತಿರಲಿಲ್ಲ. ನಂತರ ಏನಾಗುತ್ತೆ, ಅಲ್ಲಿ ವೆಬ್ಸೈಟ್ ಇಶ್ಯೂ ಕೂಡ ಬರ್ತಾಯಿದೆ. ನಂತರ ರಾತ್ರಿ 8 ಗಂಟೆ ನಂತರ ಕೂಡ ಅದು ವೆಬ್ಸೈಟ್ ಮೇಂಟೆನೆನ್ಸ್ ಕೂಡ ಹಾಕ್ತಾರೆ. ಸೊ ಯಾವುದೇ ರೀತಿ ಅದನ್ನು ಯಾವಾಗ ಬೇಕಂದರೆ ನೀವು ಚೆಕ್ ಮಾಡಲಿಕ್ಕೆ ಬರಲಿಲ್ಲ. ನಂತರ ಈಗ ಗೃಹಲಕ್ಷ್ಮಿ ಸ್ಟೇಟಸ್ನ ನೀವು ಮಾಹಿತಿ ಪಡ್ಕೊಳ್ಬೇಕಾದ್ರೆ ನಿಮ್ಮ ಹತ್ತಿರದ ಕರ್ನಾಟಕ ಗ್ರಾಮ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ಹೋಗ್ಬಿಟ್ಟು ಅದರ ಬಗ್ಗೆ ಸ್ಥಿತಿಗತಿನ ಚೆಕ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಆ ವೆಬ್ಸೈಟ್ ಲಿಂಕ್ನ ಕೊಡ್ತೀನಿ. ಆ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಆ ವೆಬ್ಸೈಟ್ ಓಪನ್ ಮಾಡಿದ್ರೆ ಆ ವೆಬ್ಸೈಟಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕೋ ಮುಖಾಂತರ ಯಾವ ತಿಂಗಳಲ್ಲಿ 2000 ಬಂದಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಎಷ್ಟು ಕಂತು ಬಂದಿದೆ, ಯಾವ ತಿಂಗಳಲ್ಲಿ ಬಂದಿದೆ ಅಂತ ಪ್ರತಿಯೊಂದು ಮಾಹಿತಿನ ಕೂಡ ನೀವು ತಿಳ್ಕೊಳ್ಬೋದು. ಅದರ ಜೊತೆ ಬೇರೆ ರೇಷನ್ ಕಾರ್ಡ್ ನಿಮ್ಮ ಮನೆಯಲ್ಲಿರಿ ಮತ್ತು ನಿಮ್ಮ ಹತ್ತಿರದ ನಿಮ್ಮ ಸ್ನೇಹಿತರ ಆಗಿರ್ಬೋದು, ಬೇರೆಯವರ ರೇಷನ್ ಕಾರ್ಡ್ ನಂಬರ್ ಕೂಡ ಹಾಕಿ ಅದರ ಬಗ್ಗೆ ಸ್ಥಿತಿಗತಿನ ಚೆಕ್ ಮಾಡ್ಬೋದು. ಹಾಗಿದ್ರೆ ವೆಬ್ಸೈಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ SRBU ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದರಿಂದ ನಾವು ಇಂಟ್ರೆಸ್ಟಿಂಗ್ ಮತ್ತು ಅಪ್ಡೇಟ್ ಮಾಹಿತಿಗಳು ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ನೋಡ್ಬೋದು, ಈ ರೀತಿ ಮಾಹಿತಿ ಕನಜ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ಗೆ ಓಪನ್ ಆದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸರ್ಕಾರದ ಯೋಜನೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ನಂತರ ಗೃಹಲಕ್ಷ್ಮಿ ಯೋಜನೆ, ನಂತರ ಯುವ ನಿಧಿ ಈಗಾಗಲೇ ಸ್ಟಾರ್ಟ್ ಇದೆ, ನಂತರ ಅನ್ನಭಾಗ್ಯ ಯೋಜನೆ. ಈ 5 ಯೋಜನೆಗಳನ್ನು ಜಾರಿಗೆ ತಂದಿದೆ. ನಂತರ ಈ 5 ಯೋಜನೆಗಳಲ್ಲಿ ಟ್ರೆಂಡಿಂಗ್ ಆಗಿರೋದು ಅಂದರೆ ಗೃಹಲಕ್ಷ್ಮಿ ಯೋಜನೆ. ಸೊ ಪ್ರತಿ ತಿಂಗಳು ಏನಾಗ್ತಾಯಿದೆ, ಮಹಿಳೆಯರ ಅಕೌಂಟ್ಗೆ ಏನಾಗ್ತಾಯಿದೆ 2000 ಹಣ ಬರ್ತಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ಟ್ರೆಂಡಿಂಗ್ ಸರ್ವಿಸಸ್ ಅಂತ ಇದೆ ನೋಡಿ. ಸೊ ಟ್ರೆಂಡಿಂಗ್ ಸರ್ವಿಸಸ್ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೊ ಇಲ್ಲಿ ಟ್ರೆಂಡಿಂಗ್ ಸೇವೆಗಳು ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಆಗಿರ್ಬೋದು, ಪಡಿತರ ಚೀಟಿ ಮಾಹಿತಿ ಆಗಿರ್ಬೋದು, ನಂತರ ಪಿಂಚಣಿ ಪ್ರದೇಶವಾರು, ಈ ರೀತಿ ಹಲವಾರು ಆಪ್ಷನ್ಗಳು ಬರುತ್ತೆ. ಇದರಲ್ಲಿ ನಾವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿನ ಚೆಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೀಟೇಲ್ಸ್ ಆಫ್ ಗೃಹಲಕ್ಷ್ಮಿ ಸ್ಟೇಟಸ್ ಅಂತ ಬರುತ್ತೆ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕ್ಕೊಳ್ತೀನಿ ನೋಡಿ. ಇವಾಗ ರೇಷನ್ ಕಾರ್ಡ್ ನಂಬರ್ ಹಾಕ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಡೇಟ್ ಬರುತ್ತೆ. ಅಪ್ಲೈಡ್ ಯಾವಾಗೂ 3/8 ಅಂದರೆ ಇವರು ಆಗಸ್ಟಲ್ಲಿ ಅಪ್ಲೈ ಮಾಡಿದ್ದಾರೆ. ನಂತರ ಇದು ಅಪ್ರೂವ್ ಕೂಡ ಆಗುತ್ತೆ. ನಂತರ ಡೀಟೇಲ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಆಗಸ್ಟ್, ಅಕ್ಟೋಬರ್, ಸೆಪ್ಟೆಂಬರ್ ಅಂದರೆ 3 ತಿಂಗಳ ಹಣ ಅವರ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆ ಅಂತ ಹೇಳ್ಬೋದು. ಇದೇ ರೀತಿ ಬೇರೆ ರೇಷನ್ ಕಾರ್ಡ್ ಡೀಟೇಲ್ಸ್ ಕೂಡ ನೀವು ಹಾಕ್ಕೊಳ್ಬೋದು. ಸ್ನೇಹಿತರೆ ಬೇರೆ ಮತ್ತು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ತೀನಿ. ಓಕೆ, ನಂತರ ಸಬ್ಮಿಟ್ ಅಂತ ಕೊಡ್ತೀನಿ. ಓಕೆ, ನಂತರ ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಆಗಸ್ಟ್, ಅಕ್ಟೋಬರ್, ಸೆಪ್ಟೆಂಬರ್ ಈ ರೀತಿ ಮಾಹಿತಿ ಬರುತ್ತೆ. ಸ್ನೇಹಿತರೆ ಈ ವೆಬ್ಸೈಟ್ ಮೂಲಕ ನೀವು ಪ್ರತಿ ತಿಂಗಳ ಹಣ ಬಂದಿದೆಯಾ ಅಥವಾ ಇಲ್ಲ ಅಂತ ನೀವೇ ಸ್ವತಃ ನಿಮ್ಮ ಮೊಬೈಲಲ್ಲಿ ಆಗಿರ್ಬೋದು, ನಿಮ್ಮ ಕಂಪ್ಯೂಟ್ರಲ್ಲಿ ಕೂಡ ಇದನ್ನು ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಪ್ರತಿಯೊಬ್ಬರ ರೇಷನ್ ಕಾರ್ಡ್ ನಂಬರ್ ಹಾಕ್ಕೊಂಡು ನೀವೇ ಸ್ವತಃ ಚೆಕ್ ಮಾಡ್ಕೊಳ್ಬೋದು ಅಂತ ಈ ಮಾಹಿತಿನ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ, ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನಲ್ಲಿ ಬರುತ್ತೆ. ನೀವು ಅದರ ಬಗ್ಗೆ ಮಾಹಿತಿನ ಪಡ್ಕೊಂಡು ಹೊಸ ಮಾಹಿತಿಗಳು ಕೂಡ ಬರ್ತವೆ. ಅದರ ಬಗ್ಗೆ ನಾವು ಮಾಹಿತಿನ ಕೊಡ್ತಿರ್ತೀವಿ. ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.